ನೇಂದ್ರ ಬಾಳೆಹಣ್ಣಿನ ಹಲ್ವಾ ಅತಿ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಿಕೊಳ್ಳೋದು ಅಂತ ಇಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, MyWay YourKitchen ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಹಣ್ಣಾಗಿರುವಂತಹ ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ನಾನಿಲ್ಲಿ 5 ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಇಲ್ಲಿ ನಾನು 5 ನೇಂದ್ರ ಬಾಳೆಹಣ್ಣಿಗೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೇನೆ. ನೀವು ತೆಗೆದುಕೊಂಡ ನೇಂದ್ರ ಬಾಳೆಹಣ್ಣು ಎಷ್ಟು ಸಿಹಿಯಾಗಿದೆ ಅದರ ಅನುಗುಣವಾಗಿ ನೀವು ಸಕ್ಕರೆಯನ್ನು ಕಮ್ಮಿ ಜಾಸ್ತಿ ಮಾಡ್ಕೊಳ್ಬಹುದು. 1 ಕಪ್ ಸಕ್ಕರೆಯನ್ನು ಅದರ ಜೊತೆಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ದಪ್ಪವಾದ ಕಡಾಯಿ ಅಥವಾ ನಾನ್ ಸ್ಟಿಕ್ ಪ್ಯಾನನ್ನು ತೆಗೆದುಕೊಂಡು ಅದಕ್ಕೆ 1/4 ಕಪ್ ತುಪ್ಪವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿದಂತಹ ಬಾಳೆಹಣ್ಣಿನ ಮಿಕ್ಸ್ಚರನ್ನು ಅದಕ್ಕೆ ಆ್ಯಡ್ ಮಾಡಿ. ಹಲ್ವದ ಕನ್ಸಿಸ್ಟೆನ್ಸಿ ಬರುವವರೆಗೆ ನಾವು ಅದನ್ನು ಕೈಯಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸಾಧಾರಣ 40 ರಿಂದ 45 ನಿಮಿಷಗಳ ಕಾಲ ಅದನ್ನು ನಾನು ಕುದಿಸಿಕೊಂಡಿದ್ದೇನೆ. ಹತ್ತು ನಿಮಿಷವಾದ ನಂತರ ಸ್ವಲ್ಪ ಬಣ್ಣ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಸ್ವಲ್ಪ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಆ ತುಪ್ಪ ಬಿಡುವವರೆಗೂ ನಾವು ಅದನ್ನು ಚೆನ್ನಾಗಿ ಕೈಯಾಡಿಸ್ತಾನೇ ಇರಬೇಕು. ಇವಾಗ ಬಾಳೆಹಣ್ಣಿನ ಹಸಿ ವಾಸನೆ ಎಲ್ಲ ಹೋಗಿದೆ. 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ. ಇವಾಗ 90% ಹಲ್ವಾ ರೆಡಿ ಇದೆ. ಈ ಸ್ಟೇಜಲ್ಲಿ ನಾವು 1 ಸ್ಪೂನು ಕಾರ್ಡಮಮ್ ಪೌಡರ್ ಏಲಕ್ಕಿ ಹುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿ. ಇವಾಗ ಹಾಕಿದಂಥ ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜಲ್ಲಿ ಅದನ್ನು ಒಲೆಯಿಂದ ತೆಗೆದುಕೊಳ್ಳಿ. ತುಪ್ಪ ಸವರಿದಂತಹ ಒಂದು ಬಟ್ಟಲಿಗೆ ಈ ಹಲ್ವವನ್ನು ಹಾಕಿ. ಅದನ್ನು ಚೆನ್ನಾಗಿ ಹದ ಮಾಡಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಅದನ್ನು ಹದ ಮಾಡ್ಕೊಳ್ಬೋದು. ಅನಂತರ ಅದಕ್ಕೆ ಗೇರು ಬೀಜ ಹಾಕಿ. ನಿಮಗೆ ಗೇರು ಬೀಜ ಬೇಕಾದರೆ ನಾವು ಏಲಕ್ಕಿ ಹುಡಿ ಹಾಕುವ ಆ ಸಮಯದಲ್ಲೂ ನೀವು ಗೇರು ಬೀಜವನ್ನು ಹಾಕ್ಕೊಳ್ಬೋದು. ನಾನು ಇಲ್ಲಿ ಕೊನೆಗೆ ಹಾಕ್ತಾ ಇದ್ದೇನೆ. 1 ರಿಂದ 2 ಗಂಟೆಗಳ ಕಾಲ ಅದನ್ನು ತಣಿಯೋಕ್ಕೆ ಬಿಟ್ಟು ಅನಂತರನೇ ಕಟ್ ಮಾಡಿ. ಆವಾಗ ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡೋಕ್ಕೆ ಬರುತ್ತೆ. ನಾವು ಬೇಕರಿಯಿಂದ ತರುವಂತಹ ಬಾಳೆಹಣ್ಣಿನ ಹಲ್ವ ಹೇಗಿರುತ್ತೆ ಅದೇ ಥರ ಅದೇ ರುಚಿ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಇನ್ನೊಮ್ಮೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.